ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕ್ಲೈಮೇಟ್ ಚೇಂಜ್ ಕುರಿತು, ಹವಾಮಾನ ಬದಲಾವಣೆ ಕುರಿತು ಡಿಸ್ಕಸ್ ಮಾಡೋಣ. ಕ್ಲೈಮೇಟ್ ಚೇಂಜ್ ಅಂದರೆ ಭೂಮಿಯ ಮೇಲೆ ಇರುವಂತಹ ಎವರೇಜ್ ವೆದರ್ ಪ್ಯಾಟರ್ನ್ಸ್ಗಳೇನಿವೆ, ಸೊ ಅವುಗಳಲ್ಲಿ ಲಾಂಗ್ ಟರ್ಮ್ನಲ್ಲಿ ಚೇಂಜಸ್ ಆಗೋದನ್ನ ನಾವು ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಕರೆಯುತ್ತೇವೆ. ಉದಾಹರಣೆಗೆ ಜೂನ್ ನಿಂದ ಹಿಡ್ಕೊಂಡು ಅಕ್ಟೋಬರ್ನವರೆಗೆ ಮಳೆಗಾಲ, ಮಾನ್ಸೂನ್ ಕಾಲ ಅಂತೇಳಿ ಕರೆಯುತ್ತೇವೆ. ಆದ್ರೆ ಈ ಸಮಯದಲ್ಲಿ ಮಳೆ ಬರಲಾರ್ದೆ ಅಥವಾ ಬಂದರೂ ಕೂಡ ಫ್ಲಡ್ ಆಗೋ ರೀತಿಯಲ್ಲಿ ಬರೋದು, ಅದು ಜನರಿಗೆ ಅನಾನುಕೂಲವನ್ನ ಮಾಡೋದು. ಇನ್ನೊಂದು ಉದಾಹರಣೆ, ಬೇಸಿಗೆ ಕಾಲದಲ್ಲಿ ಸಮ್ಮರ್ ಸೀಸನ್ ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೀಟ್ ಇರಬೇಕೋ ಅದನ್ನ ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮೋರ್ ದೆನ್ 50 ಡಿಗ್ರಿ ಸೆಲ್ಸಿಯಸ್ ಸೊ ಹೀಟ್ ಇರೋದು. ಸೊ ಈ ತರದ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ, ಅಂದ್ರೆ ಹವಾಮಾನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಕ್ಲೈಮೇಟ್ ಚೇಂಜ್ ಅಂತೇಳಿ ಕರೆಯುತ್ತೇವೆ. ಇದಕ್ಕೆ ಮನುಷ್ಯನ ಚಟುವಟಿಕೆಗಳು ಮತ್ತು ನೈಸರ್ಗಿಕವಾದಂತಹ ಚಟುವಟಿಕೆಗಳು ಕಾರಣಗಳಾಗಿವೆ. ಹೆಚ್ಚಿನದಾಗಿ ಮನುಷ್ಯನ ಚಟುವಟಿಕೆಗಳು ಇವತ್ತಿನ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ಗೆ ಕಾರಣ ಅಂತೇಳಿ ಹೇಳಬಹುದು. ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮಿಥೇನ್, ಈ ತರದ ಗ್ರೀನ್ ಹೌಸಸ್ ಗ್ಯಾಸ್ಗಳು ವಾತಾವರಣದಲ್ಲಿ ಹೆಚ್ಚಾಗ್ತಾ ಇರೋದು ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗಿದೆ. ಯಾಕಂತಂದ್ರೆ ಈ ಗ್ರೀನ್ ಹೌಸಸ್ ಗ್ಯಾಸಸ್ಗಳು ಈ ಅಟ್ಮಾಸ್ಫಿಯರ್ ನಲ್ಲಿರುವಂತಹ ಹೀಟ್ ಅನ್ನ ಅಬ್ಸರ್ವ್ ಮಾಡಿಕೊಳ್ಳುವಂತಹ ಗುಣಗಳನ್ನ ಹೊಂದಿದೆ. ಹೀಗೆ ಹೆಚ್ಚಿನ ರೀತಿಯಲ್ಲಿ ಗ್ರೀನ್ ಹೌಸಸ್ ಗ್ಯಾಸಸ್ಗಳು ಜಾಸ್ತಿ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಹೀಟ್ ಅನ್ನ ಅಬ್ಸರ್ವ್ ಮಾಡಿಕೊಳ್ತವೆ. ಅವಾಗ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಲಾಂಗ್ ಟರ್ಮ್ ನಲ್ಲಿ ಕ್ಲೈಮೇಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್, ಕಾಜಸ್ಗಳು, ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾ ಇದೆ? ಮೊದಲನೇದಾಗಿ ಗ್ರೀನ್ ಹೌಸ್ ಗ್ಯಾಸಸ್ ಗಳ ಎಮಿಷನ್ ಜಾಸ್ತಿ ಆಗಿರೋದು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಗಳಿಂದ, ಡಿಫಾರೆಸ್ಟೇಷನ್ ಇಂದ ಮತ್ತು ಅತಿ ಹೆಚ್ಚು ವೆಹಿಕಲ್ಸ್ ಗಳನ್ನ ಬಳಸ್ತಾ ಇರೋದು, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಗಳಿಂದ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಆಗ್ತಾ ಇದೆ. ನೆಕ್ಸ್ಟ್, ಡಿಫಾರೆಸ್ಟೇಷನ್. ನಮಗೆಲ್ಲ ಗೊತ್ತಿರುವ ಹಾಗೆ ಟ್ರೀಸ್ ಅಂದ್ರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತವೆ. ಸೊ ಯಾವಾಗ ಡಿಫಾರೆಸ್ಟೇಷನ್ ಆಗುತ್ತೆ, ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಆಗ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದಾಗ ಕ್ಲೈಮೇಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಅಗ್ರಿಕಲ್ಚರ್. ಈ ಅಗ್ರಿಕಲ್ಚರ್ ನಲ್ಲಿ ಪಶುಸಂಗೋಪನೆ ಮಾಡ್ತಾರೆ. ಅತಿ ಹೆಚ್ಚು ಕೆಲವು ಉತ್ತರ ಭಾರತದಲ್ಲಿಂತಹ ರಾಜ್ಯಗಳು ಅಕ್ಕಿಯನ್ನ ಜಾಸ್ತಿ ಬೆಳೀತಾರೆ. ಈ ತರದ ಒಂದು ಅಗ್ರಿಕಲ್ಚರ್ ಗಳಲ್ಲಿ ಮೀಥೇನ್ ಎನ್ನುವಂತಹ ಗ್ಯಾಸ್ ಜಾಸ್ತಿ ರಿಲೀಸ್ ಆಗುತ್ತೆ. ನಂತರ ಅಗ್ರಿಕಲ್ಚರ್ ನಲ್ಲಿ ಭೂಮಿಯ ಫಲವತ್ತತೆಗೆ ಹೆಚ್ಚು ಒಂದು ರಸಗೊಬ್ಬರಗಳನ್ನ, ಫರ್ಟಿಲೈಸರ್ಸ್ ಗಳನ್ನ ಬಳಸ್ತಾ ಇರೋದ್ರಿಂದ ಸೊ ಅಲ್ಲಿ ನೈಟ್ರಸ್ ಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಸೊ ಇದರಿಂದ ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್, ಇಂಪ್ಯಾಕ್ಟ್ಸ್ ಹೇಗಾಗ್ತಾ ಇದೆ ಕ್ಲೈಮೇಟ್ ಚೇಂಜ್ ನಿಂದ? ಮೊದಲನೇದು, ರೈಸಿಂಗ್ ಟೆಂಪರೇಚರ್ಸ್. ಗ್ಲೋಬಲ್ ಲೆವೆಲ್ ನಲ್ಲಿ ಆಲ್ರೆಡಿ 1.2 ಡಿಗ್ರಿಯಷ್ಟು ಹೆಚ್ಚಿನ ಎವರೇಜ್ 1.2 ಡಿಗ್ರಿಯಷ್ಟು ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ. ನೆಕ್ಸ್ಟ್, ಉತ್ತರ ಧ್ರುವ, ದಕ್ಷಿಣ ಧ್ರುವಗಳಲ್ಲಿ ಸೌತ್ ಪೋಲ್, ನಾರ್ತ್ ಪೋಲ್ ಗಳಲ್ಲಿರುವಂತಹ ಐಸ್ ಕ್ಯಾಪ್ಸ್ ಗಳು ಮೆಲ್ಟ್ ಆಗ್ತಾ ಇವೆ. ಮೆಲ್ಟ್ ಆಗಿ ಸಿ ಲೆವೆಲ್ಸ್ ಗಳು ಜಾಸ್ತಿ ಆಗ್ತಾ ಇದೆ, ರೈಸ್ ಆಗ್ತಾ ಇವೆ. ಇದರಿಂದ ಏನಾಗುತ್ತಂದ್ರೆ ಕೋಸ್ಟಲ್, ಕರಾವಳಿ ಪ್ರದೇಶಗಳಲ್ಲಿರುವಂತಹ ಸಮುದಾಯಗಳು ಮತ್ತೆ ಅಲ್ಲಿರುವಂತಹ ಒಂದು ಎಕೋಸಿಸ್ಟಮ್ ಅದಕ್ಕೆ ಒಂದು ಅಪಾಯವನ್ನ ತಂದೊಡ್ಡುವಂತಹ ಒಂದು ಸನ್ನಿವೇಶಗಳಿವೆ. ಮೂರನೇದು, ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್. ಈ ಕ್ಲೈಮೇಟ್ ಚೇಂಜ್ ಇಂದ ಹರಿಕೇನ್ಸ್, ಚಂಡಮಾರುತಗಳು, ಫ್ಲಡ್ಸ್, ಪ್ರವಾಹಗಳು, ಡ್ರಾಟ್ಸ್ ಅಂದ್ರೆ ಬರಗಾಲ, ವೈಲ್ಡ್ ಫೈರ್ಸ್ ಅಂತಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ಬೆಂಕಿ ಹತ್ಕೊಳ್ಳೋದು, ಈ ತರ ಕೆಲವೊಂದು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಗಳು ಆಗ್ತವೆ. ನೆಕ್ಸ್ಟ್, ಈ ತರ ಕ್ಲೈಮೇಟ್ ಚೇಂಜ್ ಆದಾಗ ಹಲವಾರು ಸ್ಪೆಸೀಸ್ಗಳು ಆ ವಾತಾವರಣಕ್ಕೆ, ಆ ಕ್ಲೈಮೇಟ್ಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳು ತಮ್ಮ ಹ್ಯಾಬಿಟ್ಯಾಟ್ಸ್ ಗಳನ್ನ ಕಳ್ಕೊಂಡಿರ್ತವೆ. ಇದರಿಂದ ಬಯೋಡೈವರ್ಸಿಟಿ ಲಾಸ್ ಕೂಡ ಆಗ್ತಾ ಇದೆ. ನೆಕ್ಸ್ಟ್, ಓಷಿಯನ್ಸ್ ಗಳಲ್ಲಿ ಅಂದ್ರೆ ಸಾಗರ ಸಮುದ್ರಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಮುದ್ರಗಳು ಎಸಿಡಿಫಿಕೇಶನ್ ಆಗ್ತಾ ಇವೆ. ಇದರಿಂದ ಮರೈನ್ ಲೈಫ್ ಅಂದ್ರೆ ಸಮುದ್ರ ಜೀವಿಗಳ ಮೇಲೆ, ಉದಾಹರಣೆಗೆ ಕೋರಲ್ ರೀಫ್ಸ್ ಗಳಾಗಿರ್ಬೋದು, ಸೆಲ್ ಫಿಶ್ ಆಗಿರ್ಬೋದು, ಇವುಗಳ ಒಂದು ಹೆಲ್ತ್ ನ ಮೇಲೆ ತುಂಬಾ ಎಫೆಕ್ಟ್ ಮಾಡ್ತಾ ಇವೆ.
ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ನಿಂದ ಸೋಶಿಯೋ ಎಕನಾಮಿಕ್ ಕಾನ್ಸಿಕ್ವೆನ್ಸ್ಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ, ವೆದರ್ ಪ್ಯಾಟರ್ನ್ಸ್ ಗಳಲ್ಲಿ ಚೇಂಜ್ ಆಗ್ತಾ ಇರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇವೆ. ಉದಾಹರಣೆಗೆ ಹೀಟ್ ಸ್ಟ್ರೋಕ್ ಆಗಿರ್ಬೋದು, ರೆಸ್ಪಿರೇಟರಿ ಇಶ್ಯೂಸ್ಗಳಾಗಿರ್ಬೋದು, ಅನೇಕ ಒಂದು ಡಿಸೀಸಸ್ ರೋಗಗಳು ಸ್ಪ್ರೆಡ್ ಆಗ್ತಾ ಇವೆ. ಎರಡನೇದಾಗಿ ಈ ಕ್ಲೈಮೇಟ್ ಚೇಂಜ್ನಿಂದ ಮಳೆ ಬರುವ ಪ್ರಮಾಣದಲ್ಲಿ ಬದಲಾವಣೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯಲ್ಲಿ ತುಂಬಾ ಕಡಿಮೆ ಆಗಿದೆ. ಯಾವಾಗ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅವಾಗ ಫುಡ್ ಸೆಕ್ಯೂರಿಟಿಯ ಪ್ರಾಬ್ಲಮ್ ಆಗುತ್ತೆ. ಮೂರನೇದಾಗಿ ಎಕನಾಮಿಕ್ ಇಂಪ್ಯಾಕ್ಟ್. ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಅನೇಕ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಡ್ಯಾಮೇಜ್ ಆಗಿವೆ. ಇದರಿಂದ ಲೇಬರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ. ಸಪ್ಲೈ ಚೈನ್ ಅಲ್ಲಿ ಡಿಸ್ಟ್ರಪ್ಷನ್ ಆಗಿದೆ. ಹೀಗಾದಾಗ ಎಕನಾಮಿಕ್ ಲಾಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಡಿಸ್ಪ್ಲೇಸ್ಮೆಂಟ್ ಅಂಡ್ ಮೈಗ್ರೇಷನ್. ಸಿ ಲೆವೆಲ್ಸ್ ನಲ್ಲಿ ರೈಸಿಂಗ್ ಆಗ್ತಾ ಇರೋದ್ರಿಂದ ಆ ಕರಾವಳಿ ಪ್ರದೇಶದಲ್ಲಿ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಗಳು ಆಗ್ತಾ ಇರೋದ್ರಿಂದ ಆ ಕರಾವಳಿ ಪ್ರದೇಶದಲ್ಲಿರುವಂತಹ ಜನರು ತಮ್ಮ ಮನೆಗಳನ್ನ ಬಿಟ್ಕೊಂಡು ಬೇರೆ ಕಡೆ ಮೈಗ್ರೇಷನ್ ಮಾಡ್ತಾ ಇದ್ದಾರೆ. ಈ ತರ ಮೈಗ್ರೇಷನ್ ಆಗೋದ್ರಿಂದ ಮುಂದೆ ರಿಸೋರ್ಸ್ಗಳ ಬಳಕೆಯಲ್ಲಿ ಕಾನ್ಫ್ಲಿಕ್ಟ್ಸ್ ಆಗೋದು ಸಹಜ. ಈ ಎಲ್ಲ ಒಂದು ಸೋಶಿಯೋ ಎಕನಾಮಿಕ್ಗಳ ಕಾನ್ಸಿಕ್ವೆನ್ಸಸ್ಗಳು ಆಗ್ತಾ ಇವೆ. ನೆಕ್ಸ್ಟ್ ಈಗ ಈ ಕ್ಲೈಮೇಟ್ ಚೇಂಜ್ ಅನ್ನ ಹೇಗೆ ಮಿಟಿಗೇಷನ್ ಮಾಡಬೇಕು, ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಆ ಗ್ರೀನ್ ಹೌಸಸ್ ಗ್ಯಾಸಸ್ಗಳ ಎಮಿಷನ್ ಅನ್ನ ರಿಡಕ್ಷನ್ ಮಾಡಬೇಕು, ಅಂದ್ರೆ ಕಡಿಮೆ ಮಾಡಬೇಕು. ಹೆಚ್ಚು ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳನ್ನ, ಉದಾಹರಣೆಗೆ ವಿಂಡ್ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗಳನ್ನ ಬಳಸಬೇಕು. ಬಿಲ್ಡಿಂಗ್ಸ್ಗಳಲ್ಲಿ ಎನರ್ಜಿ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡಬೇಕು. ಸೇಮ್ ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ, ಇಂಡಸ್ಟ್ರೀಸ್ಗಳಲ್ಲಿ ಎನರ್ಜಿ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡಬೇಕು. ಇದರಿಂದ ಗ್ರೀನ್ ಹೌಸಸ್ ಗ್ಯಾಸ್ ಎಮಿಷನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕಾರ್ಬನ್ ಸೀಕ್ವಿಸ್ಟ್ರೇಷನ್, ಅಂದ್ರೆ ಹೆಚ್ಚು ಫಾರೆಸ್ಟ್ ಗಳನ್ನ ಬೆಳೆಸಬೇಕು, ರಿಫಾರೆಸ್ಟೇಷನ್ ಮಾಡಬೇಕು. ಇದರಿಂದ ಸಾಯಿಲ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಹೆಚ್ಚು ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸಾರ್ಬ್ ಮಾಡಿಕೊಳ್ತವೆ. ಇದರಿಂದ ಕೂಡ ನಾವು ಕ್ಲೈಮೇಟ್ ಚೇಂಜ್ ಅನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಪಾಲಿಸಿ ಮೀಜರ್ಸ್. ಸರ್ಕಾರಗಳು ಕಾರ್ಬನ್ ಪ್ರೈಸಿಂಗ್, ಎಮಿಷನ್ಸ್ ಟ್ರೇಡಿಂಗ್ ಸಿಸ್ಟಮ್ಸ್, ರಿನ್ಯೂಯಬಲ್ ಎನರ್ಜಿ ಮೇಲೆ ಸಬ್ಸಿಡೀಸ್ ಗಳನ್ನ ಕೊಡೋ ಮುಖಾಂತರ ಸರ್ಕಾರಗಳು ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೇ ಆದ್ರೆ ಗ್ರೀನ್ ಹೌಸಸ್ ಗ್ಯಾಸಸ್ ಎಮಿಷನ್ಸ್ ಗಳಲ್ಲಿ ತುಂಬಾ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಅನ್ನ ಆದಷ್ಟು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಫೋರ್ತ್ ಬರುವಂತದ್ದು ಅಡಾಪ್ಟೇಷನ್. ಹೇಗೆ ಈ ಕ್ಲೈಮೇಟ್ ಚೇಂಜ್ ಜೊತೆ ಅಡಾಪ್ಟ್ ಆಗಬೇಕು ಅಂದಾಗ ಅದಕ್ಕೆ ತಕ್ಕ ಹಾಗೆ ಈ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಗಳು ಆದಾಗ ಅದಕ್ಕೆ ತಡೆಕೊಳ್ಳೋ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಡೆವಲಪ್ ಮಾಡಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಇಂಪ್ರೂವ್ ಮಾಡಬೇಕು. ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಗಳಿವೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋ ಮುಖಾಂತರ ಅಡಾಪ್ಟೇಷನ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾಗ ನಾವು ಕ್ಲೈಮೇಟ್ ಚೇಂಜ್ ಅನ್ನ ಸಾಕಷ್ಟು ಪ್ರಮಾಣದಲ್ಲಿ ತಡಿಬಹುದು. ನೆಕ್ಸ್ಟ್ ಬರುವಂತದ್ದು ಇಂಟರ್ನ್ಯಾಷನಲ್ ಕೋಆಪರೇಷನ್. ಗ್ಲೋಬಲ್ ಚೇಂಜ್ ಯಾವುದೇ ಒಂದು ದೇಶದ ಒಂದು ಪ್ರಾಬ್ಲಮ್ ಆಗಿರಲಾರದೆ ಇದು ಗ್ಲೋಬಲ್ ಲೆವೆಲ್ ನಲ್ಲಿ ಎಫೆಕ್ಟ್ ಮಾಡಿದಂತಹ ಇಶ್ಯೂ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಒಬ್ರಿಗೊಬ್ರು ಕೋಆಪರೇಷನ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿವೆ. ಈ ಪ್ಯಾರಿಸ್ ಅಗ್ರಿಮೆಂಟ್ ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅನ್ನ 2 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಗ್ಲೋಬಲ್ ಲೆವೆಲ್ ನಲ್ಲಿ ಕಡಿಮೆ ಮಾಡೋದು, ಅಲ್ಲಿಗೆ ಲಿಮಿಟ್ ಮಾಡೋದು. ಪ್ರತಿಯೊಂದು ಕಂಟ್ರಿಗಳು ಕೂಡ ತಮ್ಮದೇ ಆದಂತಹ ಟಾರ್ಗೆಟ್ಸ್ ಗಳನ್ನು ಹಾಕಿಕೊಂಡು ಗ್ಲೋಬಲ್ ಹೌಸ್ ಗ್ಯಾಸ್ ಎಮಿಷನ್ಸ್, ಗ್ರೀನ್ ಹೌಸ್ ಗ್ಯಾಸ್ ಗಳ ಎಮಿಷನ್ ಅನ್ನ ಕಡಿಮೆ ಮಾಡೋದು. ಹೀಗೆ ಮಾಡಿಕೊಂಡು ಕ್ಲೈಮೇಟ್ ಚೇಂಜ್ ಅನ್ನ ಕಡಿಮೆ ಮಾಡಬೇಕಾಗಿದೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.